ಭಾರತ ಪಾಕ್ ನಡುವೆ ಯುದ್ಧ ನಡೆದ್ರೆ ಹೇಗಿರುತ್ತೆ? ಪಾಕ್ ಸೇನೆಗೆ ಪಾಕಿಸ್ತಾನದವರೇ ಬೆಂಬಲ ಕೊಡ್ತಾ ಇಲ್ಲ ಎನ್ನುವ ಆರೋಪ ಪದೇ ಕೇಳಿ ಬರ್ತಾ ಇದೆ. ಇದೀಗ ಮತ್ತದೇ ಆರೋಪ, ತಮ್ಮದೇ ಸೇನೆಯ ಮೇಲೆ ಪಾಕ್ ಜನರಿಗೆ ಅನುಮಾನ ಇದೆ, ಭಾರತವನ್ನ ಎದುರಿಸಕ್ಕಾಗತ್ತಾ ಇವ್ರ ಕೈಲಿ ಅಂತ ತಮ್ಮ ಸೇನೆಯ ನಂಬಿಕೆ ವಿಚಾರದಲ್ಲಿ ಅವ್ರಿಗೆ ಪ್ರಶ್ನೆ ಇದೆ. ಯುದ್ಧಕ್ಕೆ ನಾವಂತೂ ಬೆಂಬಲಿಸಲ್ಲ ಅಂತ ಪಾಕ್ ಜನ ಹೇಳ್ತಾ ಇದ್ದಾರೆ. ಇಸ್ಲಾಮಾಬಾದ್ನ ಲಾಲ್ ಮಸೀದ್ನಲ್ಲಿ ಸೇರಿದಂತಹ ಪಾಕ್ ಜನ ಯುದ್ಧಕ್ಕೆ ಯಾರೆಲ್ಲ ಬೆಂಬಲಿಸ್ತೀರಿ ಅಂತ ಪಾಕ್ ಮೌಲ್ವಿ ಒಬ್ಬ ಕೇಳ್ತಾರೆ. ಅದಕ್ಕೆ ನೂರಾರು ಜನ ಇದ್ರೂ ಕೂಡ ಒಬ್ರು ಕೈ ಎತ್ತಲಿಲ್ವಂತ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಕೇಳ್ಬಿಡಿ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೇಳಿ ಯುದ್ಧಕ್ಕೆ ರೆಡಿ ಅಂದ್ರೆ ನಾವ್ ರೆಡಿ, ನಮ್ಮನ್ನ ಕರೆದ್ರು ನಾವು ಬರ್ತೀವಿ ಅಂತಾರೆ. ಯಾಕೆ ಗೊತ್ತಾ? ನಮ್ಮ ಸೇನೆ ಮೇಲಿರುವಂತಹ ನಂಬಿಕೆ, ನಮ್ಮ ಸೇನೆಯ ತಾಕತ್ತು, ಬರೀ ನಾವು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದೀವಿ ಅನ್ನುವಂತಹ ಹಮ್ಮು ಬಿಮ್ಮಿನಿಂದ ಮಾತಾಡ್ತಾ ಇಲ್ಲ. ಆ ನಿಯತ್ತಿದೆಯಲ್ಲ, ಜೀವ ಕೊಟ್ಟರು ಪರವಾಗಿಲ್ಲ, ದೇಶಕ್ಕಾಗಿ ಅಲ್ವಾ ನಾನು ಕೊಡ್ತಾ ಇರೋದು, ಹುತಾತ್ಮನಾಗ್ತೀನಲ್ಲ ಅನ್ನುವಂತಹ ಅದೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆಯಲ್ಲ, ಅಲ್ಲಿ ಒಬ್ಬ ಅಧಿಕಾರಿಗಿಲ್ಲ. ಸೇನೆಗೆ ಹೋಗ್ಲಿ, ನಾರ್ಮಲ್ ಆರ್ಮಿ ವ್ಯಕ್ತಿಗೆ ಹೋಗ್ಲಿ, ಸೇನೆಗೆ ಬೇಡ, ಸೈನಿಕರಿಗೆ ಬೇಡ, ಅಧಿಕಾರಿಗೂ ಇಲ್ಲ. ನೇರ ಹೇಳ್ತೇನೆ, ಒಬ್ಬ ಎಲ್ಲಾದ್ರೂ ಯುದ್ಧ ಆದ್ರೆ ಏನ್ ಮಾಡ್ತೀರಾ ಅಂದ್ರೆ ಓಡತ್ತೀನಿ ಬ್ರಿಟನ್ನಿಗೆ ಅಂತಾರೆ. ಅಂತ ನಾಯಕರುಗಳ ನಡುವೆ ಆ ಜನ ಸಿಗಾಕೊಂಡು ವಿಲಾ ಅಂತ ಒದ್ದಾಡ್ತಾ ಇದ್ದಾರೆ. ನೋಡಿ, ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೌಲ್ವಿ ಒಬ್ಬ ಕೇಳ್ತಾರೆ, ಯುದ್ಧಕ್ಕೆ ರೆಡಿ ಇದ್ದೀರಾ ನೀವು ಅಂದ್ರೆ ಒಬ್ರು ಕೂಡ ಕತ್ತೆತ್ತಲ್ವಂತೆ, ಕೈ ಎತ್ತಲ್ಲ, ಕತ್ತೆತ್ ನೋಡ್ಲೂ ಇಲ್ಲ. ಅಲ್ಲಿಗೆ ಅರ್ಥ ಅವ್ರ ಸೇನೆ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಸೇನೆ ನಡೆಸುವಂತವ್ರೆ ಹಂಗೆ, ಇನ್ ಸೇನೆ ಮೇಲೆ ಏನ್ ನಂಬಿಕೆ ಇಡ್ತಾರೆ? ಆಲ್ರೆಡಿ ಫ್ಯಾಮಿಲಿಗಳನ್ನೆಲ್ಲ ಬೇರೆ ಕಡೆ ಸೆಟಲ್ ಮಾಡ್ಬಿಟ್ಟಿದ್ದಾರೆ ಅವರು. ಯುದ್ಧ ನಡೆಯುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ರಾತ್ರಿ ನಿದ್ರೆಗಣ್ಣಲ್ಲಿ ಬೆಚ್ಚ ಬಿದ್ದಂಗೆ ಎದ್ದೋಡ್ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡೋದು. 24ರಿಂದ 34 ಗಂಟೆ, ಮುಂದಿನ 34 ಗಂಟೆ ಒಳಗೆ ಭಾರತ ನಮ್ಮ ಮೇಲೆ ಯುದ್ಧ ಮಾಡುತ್ತೆ, ನಮಗೆ ಗೊತ್ತಿದೆ ಅಂತ ಯಾಕೆ ಎದ್ದು ಓಡ್ ಬರ್ತಾರೆ ಅಂದ್ರೆ ಇದಕ್ಕೆ. ಅವ್ರಿಗೆ ಗೊತ್ತಾಗ್ತಿದೆ, ಒಳಗ್ ಪುಕ ಅಂತ ಇದೆ. ಬಟ್ ಜನ ಏನ್ ಮಾಡ್ತಾ ಇದಾರೆ ಗೊತ್ತಾ? ಜನಕ್ಕೆ ಆತಂಕ. ಇವ್ರುಗಳ ಹಲ್ಕಟ್ ಕೆಲ್ಸದಿಂದ, ಇವ್ರುಗಳ ಕಿತಾಪತಿಯಿಂದ ನಾವಿಲ್ಲಿ ಒದ್ದಾಡ್ಬೇಕಲ್ಲ, ಜೀವ ಕಳ್ಕೋಬೇಕಲ್ಲ. ಯುದ್ಧ ಆಗ್ಬಿಟ್ರೆ ಯಾರು ಬದುಕ್ತಿವೋ ಯಾರು ಹೋಗ್ತಿವೋ ಗೊತ್ತಿಲ್ಲ. ಇಂಡಿಯನ್ ಎದುರಕ್ಕಾಗತ್ತಾ ಅನ್ನುವ ಆತಂಕ, ಭಯ ಅವರಿಗಿದೆ. ಬಟ್ ಇವ್ರುಗಳದ್ದು ಗಾಂಚಲಿಗೇನ್ ಕಡಿಮೆ ಇಲ್ಲ. ವಿಶ್ವಸಂಸ್ಥೆಯ ಎದುರು ತಲೆ ತಗ್ಗಿಸಿದೆ ಪಾಕಿಸ್ತಾನಕ್ಕೆ ಮತ್ತೊಂದು ಸಲ ಮುಖಭಂಗ, ಅವಮಾನ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಿಂದ ಪಾಕ್ಗೆ ಪ್ರಶ್ನೆಗಳ ಸುರಿಮಳೆ ಹೋಗಿದೆ. ಏನೇನು ಅಂತ ಕೇಳೋಣ ಬನ್ನಿ. ವಿಶ್ವಸಂಸ್ಥೆ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಪಾಕಿಸ್ತಾನದ ಮುಂದೆ ಇಟ್ಟಿದೆ. ಏನಪ್ಪಾ ಅಂದ್ರೆ, ಪಹಲ್ಗಾಮ್ ದಾಳಿ ಐತಲ್ಲ, ಅದರಲ್ಲಿ ಲಷ್ಕರ್-ಇ-ತೊಯ್ಬಾದ ಕೈವಾಡ ಇತ್ತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದೆ. ಉತ್ತರಿಸಕ್ಕಾಗಿಲ್ಲ, ತಡಬಡಾಯಿಸಿದ್ದಾರೆ, ಮುಜುಗರಕ್ಕೀಡಾಗಿದೆ ಪಾಕಿಸ್ತಾನಕ್ಕೆ ಇದೀಗ ವಾಗ್ದಂಡನೆಯನ್ನ ವಿಧಿಸಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಪಹಲ್ಗಾಮ್ ದಾಳಿ ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅದರ ಜೊತೆಗೆ ಒಂದೇ ಒಂದು ಪ್ರಶ್ನೆ ಕೇಳಿರೋದವರು, ಲಷ್ಕರ್-ಎ-ತೊಯ್ಬಾದ ನಂಟು ಇತ್ತ, ಅವರ ಪಾತ್ರ ಇತ್ತ ಅಂತ. ಇವ್ರುಗಳು ಇಲ್ಲಿ ತನಕ ನಾಟಕ ಏನ್ ಮಾಡ್ಕೊಂಡ್ ಬರ್ತಾ ಇದ್ರು ಗೊತ್ತಾ? ಒಂದು ಸಂಘಟನೆಯ ಪಾತ್ರ ಅಂತ ಕೇಳಿದ್ರೆ ಅದರಲ್ಲಿ ಇನ್ನೊಂದು 20 ಸಂಘಟನೆಗಳನ್ನ ಮಾಡ್ಕೊಳ್ಳೋರು, ಅಂದ್ರೆ ಫ್ರಾಂಚೈಸಿಗಳನ್ನ ಮಾಡ್ಕೊಳ್ಳೋರು, ಅದ್ರಲ್ಲಿ ಯಾವ್ದನ್ನೋ ಕಳ್ಸೋರು. ಅಳಿಯಲ್ಲ ಮಗಳು ಗಂಡ. ಈಗ ನಾವಲ್ಲ